ಮತ್ತೊಬ್ಬ ಶಾಸಕ ರಾಜೀನಾಮೆಯ ನಿರ್ಧಾರವನ್ನು ತೆಗೆದುಕೊಂಡಿರುವುದು ಅವರು ಶಿವಮೊಗ್ಗ ಜಿಲ್ಲೆಯ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಬೇಳೂರು ಗೋಪಾಲಕೃಷ್ಣ ರಾಜೀನಾಮೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಶಾಸಕ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನು ನೀಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ 10 ಗಂಟೆಗೆ ನಾನು ರಾಜೀನಾಮೆ ಕೊಡ್ತೀನಿ. ಮಧು ಬಂಗಾರಪ್ಪ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದ್ದಕ್ಕೆ ಬೇಳೂರು ಗೋಪಾಲಕೃಷ್ಣ ಬೇಸರ ವ್ಯಕ್ತಪಡಿಸಿದ್ದಾರೆ. ಹಳಬರಿಗೆ ಮತ್ತೆ ಅವಕಾಶ ಕೊಡೋದು ಅಂತ ಆದ್ರೆ ನಾವೆಲ್ಲ ಯಾಕಿದ್ದೀವಿ, ನಾವೆಲ್ಲ ಇರೋದು ಯಾಕೆ? 3 ಬಾರಿ ಗೆದ್ರು ಸಚಿವ ಸ್ಥಾನ ಸಿಗಲ್ಲ ಅಂತ ಅಂದ್ರೆ ಏನರ್ಥ ಅಂತ ಬೇಳೂರು ಗೋಪಾಲಕೃಷ್ಣ ಅಸಮಾಧಾನ ವ್ಯಕ್ತಪಡಿಸಿದ. ರಾಜೀನಾಮೆಯ ಮಾತನಾಡಿರುವಂತಹ 2ನೆಯ ಶಾಸಕ ಬೇಳೂರು ಗೋಪಾಲಕೃಷ್ಣ. ಮೊದಲಿಗೆ ಯಶವಂತರಾಯಗೌಡ ಪಾಟೀಲ್, ಈಗ ಬೇಳೂರು ಗೋಪಾಲಕೃಷ್ಣ. ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಯಾಕೆ ನಿಮ್ದು ತಪ್ಪಿರ್ಬೇಕು ಅನಿಸುತ್ತೆ ಸರ್? ನೋಡಿ, ಗೊತ್ತಿಲ್ಲ, ಭಾಳ ನೋವಾಗಿದೆ, ಬೇಸರ ಆಗಿದೆ. ಒಬ್ಬ 3 ಬಾರಿ ಶಾಸಕನಾದುವಂಥ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ವ್ಯಕ್ತಿಗೆ ನನಗೆ ಅವಕಾಶ ಸಿಗುತ್ತೆ ಅಂತ ನಿರೀಕ್ಷೆಯಲ್ಲಿದ್ದೆ. ಭಾಳ ನೋವಾಗಿದೆ. ನನ್ನ ಕಾರ್ಯಕರ್ತರು ಎಲ್ಲ ಹತ್ಕೊಂಡು ಹೋಗಿದ್ದಾರೆ. ಕ್ಷೇತ್ರದ ಜನ ಭಾಳ ಬೇಸರ ಆಗಿದ್ದಾರೆ. ಉದ್ದೇಶ ಏನಂತ ನನಗೆ ಗೊತ್ತಿಲ್ಲ ನೀವು. ಯಾಕಂದರೆ ಹಿಂದೆ ಕೊಟ್ಟಿದ್ದೀರಿ, ನೀವು ಕೊಟ್ಟಂಥವರಿಗೆ ಕೊಡೋದಾಗಿದ್ರೆ ಹಾಗಾದರೆ ನಮ್ಮಂಥ ಸಾಮಾನ್ಯ ಜನರು MLA ಆಗಬಾರ್ದಾ? ಅಥವಾ ನಾವು ಮಂತ್ರಿ ಆಗುವಂಥ ಅವಕಾಶ ನಮಗಿಲ್ವಾ? ಅಥವಾ ಪ್ರಬಲವಾಗಿರುವಂಥ ಮಾಜಿ ಮುಖ್ಯಮಂತ್ರಿ ಮಕ್ಕಳು ಅಥವಾ ಮಂತ್ರಿಗಳ ಮಕ್ಕಳಿಗೆ ಕೊಡೋದಾದರೆ ಹಾಗಾದರೆ ನಾವೆಲ್ಲ ಮತ್ತೆ ರಾಜಕೀಯ ಬರೋದೇ ತಪ್ಪಾಗುತ್ತೆ ಅನ್ನಿಸ್ತದೆ ಇದು ನೋಡಿದಾಗ ನಮಗೆ. ಈ ಮುಂದಿನ ನಿರ್ಧಾರ ಏನು ಅನ್ನುವಂಥ ಸರ್? ಮುಂದೆ ನೋಡಿ, ನನಗೆ ಬೇಸರ ಆಗಿದೆ. ನಾವು ಈಗ ನನ್ನ ತಾಲೂಕಿನ ಜನರು ಭಾಳ ನೋವಲ್ಲಿದ್ದಾರೆ. ನನಗಂತೂ ಭಾಳ ಬೇಸರ ಆಗಿದೆ. ಯಾಕಂದರೆ ಎಲ್ಲ ರೀತಿಯಲ್ಲೂ ನನಗೆ ಬರುತ್ತೆ, ಈ ಸರಿ ಆಗುತ್ತೆ ಅನ್ನೋದು ನಿರೀಕ್ಷೆಯಲ್ಲಿ ನಾನು ಇದ್ದೆ. ಅಂಥದ್ರಲ್ಲಿ ಈ ಸರಿ ಕೈ ತಪ್ಪಿಸಿದ್ದಾರೆ. ಪ್ರಬಲವಾದಂಥವರಿಗೆ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟರು ಅಂತ ಗೊತ್ತಿಲ್ಲ. ಹಾಗಾದರೆ ಪಕ್ಷ ಅವರೊಬ್ಬರೇ ಕಟ್ಟೋರೋ ಬಾಕಿಯವ್ರು ಕಟ್ಟೋಲ್ಲ ನನಗೆ ಗೊತ್ತಿಲ್ಲ. ಹಾಗಾದರೆ 140 ಜನ 138 ಜನ ಬರೋದು ಯಾಕೆ ಗೆಲ್ಲಬೇಕಾಗಿತ್ತು ಅಲ್ವಾ? ಎಷ್ಟು ಜನ ಗೆದ್ದಿದ ಮೇಲೆ ಅವರೇ ಆಗೋದಾಗಿದ್ರೆ ಬಾಕಿಯವರಿಗೆಲ್ಲ ಏನಕ್ಕೆ ಗೆಲ್ಲಿಸ್ಬೇಕಾಯ್ತು ಜನ ಅಲ್ವಾ? ಗೆಲ್ಲಿಸಿದ್ದಾರೆ, ಕೊಡಬೇಕು, ಆದ್ಯತೆ ಕೊಡಬೇಕಾಯ್ತು. ಹೊಸಬರಿಗೆ ಕೊಡ್ತೀನಿ ಅಂತ ಹೇಳಿ ಮತ್ತೆ ಅಲ್ಲೂ ನೀವು ಜನರಿಗೆ ಮೋಸ ಮಾಡಿದ್ದೀರಿ. ಅದರಿಂದ ನೋವಾಗಿದೆ. ನಾನು ಅದರಿಂದ ನಾಳೆ ಬೆಳಗ್ಗೆ 10 ಗಂಟೆಗೆ ರಾಜೀನಾಮೆ ಕೊಡಲಿಕ್ಕೆ ನಾನು ತಯಾರಿದ್ದೀನಿ. ಅಲ್ಲ ಸರ್, ನೀವೀಗ 3 ಬಾರಿ ಶಾಸಕರಾಗಿ ಆಯ್ಕೆ ಆಗಿರುವಂಥವ್ರು, ಹಿರಿಯರಿದ್ದೀರಿ, ಸಾಕಷ್ಟು ದುಡಿದಿದ್ದೀರಿ. ನಿಮ್ಮನ್ನ ಕೈ ಬಿಡಲಿಕ್ಕೆ ಏನು ಕಾರಣ ಇರ್ಬೋದು ಅನಿಸುತ್ತೆ? ಅಲ್ಲ, ನಾನೇನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಆಮೇಲೆ ಯಾವುದೇ ಗೊಂದಲ ಸೃಷ್ಟಿ ಮಾಡಿಲ್ಲ. ಪಕ್ಷಕ್ಕಾಗಿ ದುಡಿದಿದ್ದೀನಿ. ಪಕ್ಷದಲ್ಲಿ ಸಮರ್ಥವಾಗಿ ವಿರೋಧ ಪಕ್ಷವನ್ನು ಎದುರಿಸಾಕಿ ಮಾತಾಡಿದ್ದೀನಿ. ಎಲ್ಲವನ್ನೂ ನಾವು ಮಾಡಿ ಸರ್. ನಮ್ಮನ್ನೇ ಮತ್ತೆ ಈಗ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂದರೆ ನೀವು ಕೊಟ್ಟವರಿಗೆ ಕೊಡೋದಾದ್ರೆ ಮತ್ತೆ ಏನು ಪ್ರಯೋಜನ ಏನಿದೆ? ಹಾಗಾದರೆ ಮುಂದೆ ಏನು ಮಾಡಬೇಕಾಗಾದ್ರೆ ಅಲ್ವಾ? ರಾಜಕೀಯವಾಗಿ ನಮ್ಮ ತುಳಿಲಿಕ್ಕೋಸ್ಕರ ಆಯಿತು ಅಂತ ಅರ್ಥ ಆಯಿತು ಅಲ್ವಾ? ಯಾರ ಮೇಲಾದರೂ ನಿಮಗೆ ಅನುಮಾನ ಇದೆ? ಯಾರ ಸುದ್ದಿಗೆ ಹೋಗೋದಿಲ್ಲ, ಯಾರ ಬಗ್ಗೆನೂ ಇದು ಮಾಡಲಿಕ್ಕೆ ಹೋಗೋದಿಲ್ಲ. ನನ್ನ ವೈಯಕ್ತಿಕವಾಗಿ ನೋವಾಗಿದೆ, ಬೇಸರ ಆಗಿದೆ, ನನ್ನ ಕಾರ್ಯಕರ್ತರ ನೋವಾಗಿದೆ, ಕ್ಷೇತ್ರದ ಜನರಿಗೆ ನೋವಾಗಿದೆ. ಅದರಿಂದ ನೊಂದು ರಾಜೀನಾಮೆ ಕೊಡ್ತಾ ಇದ್ದೀನಿ. ಅಲ್ಲ, ಈಗ ಯಾರಾದರೂ CM ಆಗಲಿ ಸಿದ್ದರಾಮಯ್ಯ ಅವರಾಗಲಿ ಯಾರಾದರೂ ಕಾಲ್ ಮಾಡಿದ್ದಾರೆ ಸರ್? ಹೈಕಮಾಂಡ್ ಅವರೆಲ್ಲ ನಮ್ಗೆ ಕಾಲ್ ಮಾಡೋದಲ್ಲ ಬಿಡಿ. ಅವ್ರು ಬೇಕಾದವ್ರಿಗೆ ಮಾತ್ರ ಮಾಡ್ಕೋತಾರೆ. ಅವರೆಲ್ಲ ನಮಗೇನು ಕಾಲ್ ಮಾಡೋರು ಅಂತಾರಲ್ಲ, ಅವ್ರು ಮಾಡೋದೇ ಇಲ್ಲ. ಅವ್ರಿಗೆ ಪಾಪ ಬೇಕಾದವರೆಲ್ಲ ಕೊಡಿಸಿದ್ದಾರೆ. ಇವತ್ತು ಬರ್ತ್ಡೇ ಜೋರಾಗಿ ಮಾಡ್ತಾ ಇರ್ಬೋದು ಅವರಿಗೆ. CM ಅವರು ಹೈಕಮಾಂಡ್ ಆ ಥರದವ್ರು ಏನಾದರೂ ಕಾಲ್ ಮಾಡಿ ನಿಮಗೆ ಸಮಾಧಾನ ಹೇಳುವಂಥದ್ದು ಏನಾದರೂ ಕೆಲಸ ನಡೆದಿದೆ ಸರ್? ನಾ ಯಾವುದಕ್ಕೂ ಇದು ಮಾಡಲಿಲ್ಲ, ನಾನು ಯಾವುದು ಮಾತಾಡಲಿಲ್ಲ, ಯಾರ ಹತ್ರ ಮಾತಾಡೋದು. ಕಾಲ್ ಬಂದಿತ್ತ? ನಾನು ಯಾವುದು ನೋಡಲಿಲ್ಲ, ನಾನು ಕಾಲೇ ನೋಡಿಲ್ಲ. ಈ ಮುಂದಿನ ನಡೆ ಏನು ಸರ್? ಅಷ್ಟೇ, ಬೆಳಗ್ಗೆ ರಾಜೀನಾಮೆ ಕೊಡ್ತೀನಿ. ನಾಳೆ ಇರ್ತೀರಲ್ಲ, ಬನ್ನಿ. ಇದಿಷ್ಟು ಬೇಳೂರು ಗೋಪಾಲಕೃಷ್ಣ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.